ನಾನ್ ಮಹಾಬಲೇಶ್ವರ ಟ್ರಿಪ್ ಹೋದಾಗ ಒಂದ್ ಸಣ್ಣ ರೆಸ್ಟೋರೆಂಟ್ ಒಳಗ್ ವೆಜ್ ಹೈದ್ರಾಬಾದಿ ತಿಂದಿದ್ದೆ. ಓ ಮೈ ಗಾಡ್, ಇಷ್ಟ್ ಮಸ್ತ್ ಇತ್ತಲ್ಲ. ಫುಲ್ ಬಿಸಿ ಬಿಸಿ, ಆಮೇಲೆ ಫುಲ್ ಖಾರ. ಅವಾಗಿಂದ ನಾನ್ ವೆಜ್ ಹೈದ್ರಾಬಾದಿ ಬಿಗ್ ಫ್ಯಾನ್. ಅದ್ರ ಸಂಬಂಧ ವೆಜ್ ಹೈದ್ರಾಬಾದಿ ಹೆಂಗ್ ಮಾಡುದು ಅಂತ ನೋಡೋಣ. ಒಂದ್ ಪ್ಯಾನ್ ಒಳಗ್ 3-4 ಚಮಚ ಆಯಿಲ್ ಹಾಕಿ ಬಿಸಿ ಮಾಡಿ, ಅದಕ್ಕೆ ಕ್ಯಾಪ್ಷನ್ ಒಳಗ್ ಮೆನ್ಷನ್ ಮಾಡಿರೋ ಎಲ್ಲಾ ಮಸಾಲ ಹಾಕಿ ಫ್ರೈ ಮಾಡ್ರಿ. ಇದಕ್ಕ ಹುಳಿ ಇರ್ಲಾರ್ದ 2 ಟೊಮ್ಯಾಟೊ, ಒಂದ್ ದೊಡ್ಡ ಉಳ್ಳಾಗಡ್ಡಿ, 7-8 ಬೆಳ್ಳುಳ್ಳಿ ಎಸಳ, ಒಂದ್ ಸಣ್ಣ ಶುಂಠಿ ಚೂರ್, ಆಮೇಲೆ ಇದಕ್ಕ 1 ಬಟ್ಲ ಪಾಲಕ್, ಗಿರ್ದ ಬಟ್ಲ ಮೆಂತ್ಯ, ಅರ್ಧ ಬಟ್ಲ ಕೊತ್ತಂಬರಿ, 8-10 ಬಾದಾಮಿ, ಆಮೇಲೆ ಖಾರಕ್ ತಕ್ಕಂಗ 5-6 ಖಾರನ್ ಮೆಣಸಿನ್ಕಾಯಿ ಹಾಕಿ ಚಲೋತ್ನಾಗ ಫ್ರೈ ಮಾಡ್ಕೊರಿ. ಎಲ್ಲಾ ಇಂಗ್ರೀಡಿಯೆಂಟ್ಸು ಕಂಪ್ಲೀಟ್ಲಿ ಸಾಫ್ಟ್ ಆಗೋತನ ಫ್ರೈ ಮಾಡ್ಕೊಂಡು, ಆಮೇಲೆ ಇದು ತಣ್ಣಗಾಗೋತನ ವೇಟ್ ಮಾಡಿ, ಸ್ವಲ್ಪ ನೀರ್ ಹಾಕ್ಲಾರ್ದಂಗ ಫುಲ್ ಸಣ್ಣಗ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ ಸೈಡಿಗೆ ಇಟ್ಕೊರಿ. ಈಗ ಒಂದ್ ಪ್ಯಾನ್ ಒಳಗ್ 7-8 ಚಮಚ ಎಣ್ಣೆ ಬಿಸಿ ಮಾಡಿ, ಇದಕ್ಕೆ 1 ಬಟ್ಲ ಸಣ್ಣಗೆ ಹೆಚ್ಚಿದ ಆನಿಯನ್ ಹಾಕಿ ಪಿಂಕ್ ಆಗೋತನ ಫ್ರೈ ಮಾಡ್ರಿ. ಆಮೇಲೆ ಅರ್ಧ ಬಟ್ಲ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಹಾಕಿ ಸಾಫ್ಟ್ ಆಗೋತನ ಫ್ರೈ ಮಾಡ್ರಿ. ಇದಾಗಿಂದ ನಿಮಗ್ ಬೇಕಾಗಿರೋ ಎಲ್ಲಾ ವೆಜಿಟೇಬಲ್ಸ್ ಅನ್ನು ಸಣ್ಣಗೆ ಹೆಚ್ಚಿ ಇದಕ್ ಹಾಕಿ, ಇಲ್ಲೇ ನಾನು ಡೊಣ್ ಮೆಣಸಿನ್ಕಾಯಿ, ಗಜ್ರಿ, ಬೀನ್ಸ್, ಫ್ಲವರ್, ವಟಾಣಿ ಎಲ್ಲ ಹಾಕಿ ಚಲೋತ್ನಾಗ ಫ್ರೈ ಮಾಡಿ ಒಂದ್ 5-6 ನಿಮಿಷ ಕಂಪ್ಲೀಟ್ಲಿ ಬೇಯಲಿಕ್ಕೆ ಬಿಟ್ಟಿನಿ. ಆಮೇಲೆ ಇದಕ್ಕೆ ಅರ್ಧ ಚಮಚ ಅರ್ಶಿಣ ಪುಡಿ, 1 ಚಮಚ ಖಾರ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಆಮ್ಚೂರ್ ಪೌಡರ್, ಆಮೇಲೆ 1 ಚಮಚ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ರಿ. ಇದಾಗಿಂದ ನಾವ್ ಮಾಡಿಟ್ಕೊಂಡಿದ್ವೆಲ್ಲ ಪೇಸ್ಟ್, ಅದನ್ನು ಅಷ್ಟು ಕಂಪ್ಲೀಟ್ಲಿ ಹಾಕಿ ಚಲೋತ್ನಾಗ ಎಲ್ಲಾ ಮಿಕ್ಸ್ ಆಗೋತನ ಕೈ ಆಡಿಸ್ಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮಗೆ ಎಷ್ಟ್ ನೀರ್ ಬೇಕಾಗ್ತದಲ್ಲ ಅಷ್ಟ್ ನೀರ್ ಹಾಕಿ ಚಲೋತ್ನಾಗ ಎಲ್ಲಾನು ಮಿಕ್ಸ್ ಆಗೋಂಗ ಕೈ ಆಡ್ಸಿ ಮುಚ್ಚಳ ಮುಚ್ಚಿ 8-10 ನಿಮಿಷ ಚಲೋತ್ನಾಗ ಕುದಿಸ್ರಿ. ಈಗ ಅದ್ರದ್ದು ಕಲರ್ ಚೇಂಜ್ ಆಗಿರ್ತದ. ಆಮೇಲೆ ಇದಕ್ಕ ಸಣ್ಣಗ ಕಟ್ ಮಾಡ್ಕೊಂಡಿರೋ ಪನ್ನೀರ್, ತುಪ್ಪದ ಒಳಗ್ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ, ಆಮೇಲೆ ಅರ್ಧ ಬಟ್ಲ ಹಾಲಿನ ಒಳಗಿನ ಕೆನಿ ಹಾಕಿ ಎಲ್ಲಾನು ಚಲೋತ್ನಾಗ ಮಿಕ್ಸ್ ಮಾಡಿದ್ರ ನಮ್ದು ಸೂಪರ್ ಸ್ಪೈಸಿ ವೆಜ್ ಹೈದ್ರಾಬಾದಿ ರೆಡಿ ಆಗ್ತದ. ಬಾಳ ಈಸಿ ಅದ, ನೀವು ಟ್ರೈ ಮಾಡ್ತಿರಲ್ಲ.